ಚುನಾವಣೆ 11/4/2026 ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು, ಈ ಪ್ರಕ್ರಿಯೆಯಲ್ಲಿ ದುರುದ್ದೇಶಪೂರ್ವಕವಾಗಿ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರಾದಂಥ ಸದಾನಂದ ಮೂರ್ತಿಯವರು ಹಾಗೂ ನಮ್ಮ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜರವರು ಹಾಗೂ ರಾಜ್ಯ ಸಂಘದ ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ನುಗ್ಲಿಯವರು ದುರುದ್ದೇಶಪೂರ್ವಕವಾಗಿ ಶಿಕ್ಷಕ ರಂಗದ ಚುನಾವಣೆಯನ್ನು ಸರಿಯಾದ ಸಮಯಕ್ಕೆ ಮಾಡುವ ಸಮಯದಲ್ಲಿ ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕರಡು ಪ್ರತಿಯನ್ನು ಈ ಚುನಾವಣೆಗೆ ಸಂಬಂಧಿಸಿದಂತೆ ಶಿಕ್ಷಕರ ಕರಡು ಪ್ರತಿ ಏನು ಮತದಾರರ ಕರಡು ಪ್ರತಿ ಇತ್ತು ಆ ಪ್ರತಿಯನ್ನು ಬಿಡದೆ ದುರುದ್ದೇಶಪೂರ್ವಕವಾಗಿ ಇವತ್ತಿನವರೆಗೂ ಕೂಡ ಮತದಾರರ ಪಟ್ಟಿ ಸಿಕ್ಕಿರಲಿಲ್ಲ. ಇವತ್ತು ಬೆಳಗ್ಗೆ ಕದ್ದು ಯಾವುದೋ ಮಾರ್ಗದಲ್ಲಿ ಬಂದು ಮತದಾರರ ಪಟ್ಟಿಯನ್ನು ಕೊಟ್ಟು ದುರುದ್ದೇಶಪೂರ್ವಕವಾಗಿ ಇಡೀ ರಾಜ್ಯಾದ್ಯಂತ ಕೆಲವೊಂದು ವರ್ಗದ ಜನರನ್ನು, ವೀರಶೈವ ಲಿಂಗಾಯತ ಧರ್ಮದ ಜನರನ್ನು ಕಡೆಗಣಿಸ್ತಕ್ಕಂಥ ಕೆಲಸವನ್ನು ಈ ಬಸವರಾಜರವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹಾಸನ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಸವರಾಜರವರು ಉದ್ದೇಶಪೂರ್ವಕವಾಗಿ ಅನೇಕ ಮತಪಟ್ಟಿಯಲ್ಲಿ ಅನೇಕರ ಹೆಸರುಗಳನ್ನು ಬಿಡಿಸಿ ದುರುದ್ದೇಶಪೂರ್ವಕವಾಗಿ ಚುನಾವಣೆ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿರುತ್ತಾರೆ. ಇವತ್ತು ಈ ಒಂದು ಚುನಾವಣೆಯ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ರು ಕೂಡ ಕೇವಲ 10ವರೆಗೆ ಬಂದಾಗ ಮತದಾರರ ಪಟ್ಟಿನೇ ಇವರು ತಲುಪಿಸಿರಲಿಲ್ಲ. ತದನಂತರ ತಲುಪಿಸಿದ್ದು ಇಲ್ಲಿ ದುರುದ್ದೇಶಪೂರ್ವಕವಾಗಿ ಮತದಾರನಿಗೆ ವಂಚನೆಯನ್ನು ಮಾಡಿದ್ದಾರೆ. ಈ ರೀತಿಯಾದಂಥ ಒಂದು ಚುನಾವಣೆ ಇತಿಹಾಸದಲ್ಲಿ ನಡೆದಿರಲಿಲ್ಲ. ಈ ರೀತಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ತಾಲೂಕುಗಳಲ್ಲಿ, ಉದಾಹರಣೆಗೆ ನಮ್ಮ ಹೊಳೆನರಸೀಪುರ ತಾಲೂಕು, ಅದೇ ರೀತಿ ಈ ನಮ್ಮ ಅರಸೀಕೆರೆಯಲ್ಲಿ, ಬೇಲೂರು ತಾಲೂಕಿನಲ್ಲಿ, ಸಕಲೇಶಪುರದಲ್ಲಿ, ಬೆಳಗಾಂ ಜಿಲ್ಲೆಯಲ್ಲಿ, ಚಾಮರಾಜನಗರ ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ, ಹೀಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಸುಮಾರು 50 ತಾಲೂಕುಗಳಲ್ಲಿ ಮತದಾರ ಪಟ್ಟಿಯಲ್ಲಿ ಸರಿಯಾದ ರೀತಿಯಲ್ಲಿ ಮತದಾರರನ್ನು ನೇಮಕ ಮಾಡಿಕೊಳ್ಳದೆ ದುರುದ್ದೇಶಪೂರ್ವಕವಾಗಿ ಹೆಸರನ್ನು ತೆಗೆದು ಚುನಾವಣೆಗೆ ಹೊರಟಿರ್ತಕ್ಕಂಥದ್ದು ಈ ಚಂದ್ರಶೇಖರ್ ನುಗ್ಲಿಯವರ ಒಂದು ಕೆಟ್ಟ ಒಂದು ಸಂಸ್ಕೃತಿ ಮತ್ತು ಹಿಟ್ಲರ್ ಒಂದು ಸಂಸ್ಕೃತಿ. ಅವರು ಎಲ್ಲರನ್ನೂ ಕೂಡ ತುಳಿದು ಆಳುವ ಒಂದು ನೀತಿಗೆ ಈ ರೀತಿಯಾಗಿ ಕುತಂತ್ರವನ್ನು ಮಾಡಿರುತ್ತಾರೆ. ಇಂಥ ಒಂದು ಚುನಾವಣೆಯನ್ನು ನಾವು ಪ್ರಾಥಮಿಕ ಶಾಲಾ ಒಂದು ಶಿಕ್ಷಕರೆಲ್ಲರೂ ಕೂಡ ಅರಸೀಕೆರೆ ತಾಲೂಕಿನಿಂದ ಬಹಿಷ್ಕರಿಸಲಿಕ್ಕೆ ನಾವು ತೀರ್ಮಾನಿಸಿದ್ದೇವೆ. ಈ ರೀತಿಯಾದಂಥ ಕುತಂತ್ರ ಚುನಾವಣೆಯನ್ನು ಇವತ್ತಿನವರೆಗೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರದಲ್ಲಿ ಎಂದೆಂದೂ ಕಂಡಿರಲಿಲ್ಲ. ಇವರು ಭ್ರಷ್ಟರು. ಈ ಭ್ರಷ್ಟತನವನ್ನು ಮುಚ್ಚಿಕೊಳ್ಳಿಕ್ಕಾಗಿ ಈ ರೀತಿಯೆಲ್ಲ ಯಾರು ಇವರ ವಿರುದ್ಧವಾಗಿ ಇವರ ಭ್ರಷ್ಟತೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ, ಅಂಥವರೆಲ್ಲವರನ್ನು ಕೂಡ ಕೈಬಿಟ್ಟು ಚುನಾವಣೆ ಎದುರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಸರಿಯಾದ ಕ್ರಮದಲ್ಲಿ ಚುನಾವಣೆ ಜರುಗ್ತಾ ಇಲ್ಲ. ಈ ಸರಿಯಾದ ಕ್ರಮದಲ್ಲಿ ಚುನಾವಣೆಯನ್ನು ಜರುಗಿಸಿ ನಂತರ ಇದನ್ನು ಪ್ರಕ್ರಿಯೆಯನ್ನು ಚಾಲನೆ ಕೊಡಬೇಕು ಅಂತೇಳಿ ಈ ಮೂಲಕ ಅರಸೀಕೆರೆ ತಾಲೂಕಿನ ಸಮಸ್ತ ಶಿಕ್ಷಕರ ಪರವಾಗಿ ಕೇಳ್ಕೊತೇನೆ. ಇಲ್ಲಿ ದುರುದ್ದೇಶಪೂರ್ವಕವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜವನ್ನೇ ಕೂಡ ಇಲ್ಲಿ ತುಳಿತಕ್ಕಂಥ ಕೆಲಸವನ್ನು ಬಸವರಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ಈಗ ಮಾಜಿಯಾಗಿದ್ದಾರೆ. ಮತ್ತು ಸದಾನಂದ ಮೂರ್ತಿಯವರು ಅರಸೀಕೆರೆ ತಾಲೂಕಿನ ಅಧ್ಯಕ್ಷರಾಗಿ ಇವರು ಉದ್ದೇಶಪೂರ್ವಕವಾಗಿ ಅರಸೀಕೆರೆ ತಾಲೂಕಿನ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಕೈಬಿಟ್ಟು ಚುನಾವಣೆ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡುತ್ತಾರೆ. ಇಂಥ ಅವರ ಒಂದು ಧೋರಣೆಯ ವಿರುದ್ಧ ನಾವು ಎಲ್ಲರೂ ಕೂಡ ಧಿಕ್ಕಾರವನ್ನು ಸೂಚಿಸ್ತೇವೆ. ಇಂಥ ಧೋರಣೆಯಿಂದ ಈ ಒಂದು ಪ್ರಕ್ರಿಯೆ ನಡೆಯಬಾರದು ಅಂತೇಳಿ ನಾವು ಇಲ್ಲಿ ಒಕ್ಕೊರಲಿನಿಂದ ಎಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊತಿದ್ದೇವೆ. ಬಿಡ್ಲಿಕ್ಕೆ ಅವರೇ ತಾಲೂಕಿನ ಅಧ್ಯಕ್ಷರು. ಮತ್ತೆ ಆದರೆ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಈ ಅರಸೀಕೆರೆ ತಾಲೂಕಿನ ಅಧ್ಯಕ್ಷರು 10 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಇವತ್ತಿನವರೆಗೂ ಕೂಡ ನಮ್ಮ ತಾಲೂಕು ಸಂಘದ ಒಂದು ಕೂಡ ಲೆಕ್ಕಪತ್ರಗಳನ್ನು ಕೊಟ್ಟಿರುವುದಿಲ್ಲ. ಮತ್ತೆ ನಮ್ಮ ತಾಲೂಕು ಸಂಘದಿಂದ ಒಂದು ಆಡಿಟ್ ಅನ್ನು ಕೂಡ ಮಾಡಿಸಿರುವುದಿಲ್ಲ. ಕೇಳಿದ್ರೆ ಆರಿಕೆಯನ್ನು ಉತ್ತರವು ಕೊಟ್ಕೊಂಡು ಇಲ್ಲಿವರೆಗೂ ಸಂಘವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಅರಸೀಕೆರೆಯಲ್ಲಿರ್ತಕ್ಕಂಥ ಗುರುಭವನದ ಅವ್ಯವಸ್ಥೆಗೆ ಮುಖ್ಯ ಕಾರಣ ಸದಾನಂದ ಮೂರ್ತಿಯವರು, ಈ ಬಸವರಾಜ್ ಅವರು. ಇವರು ಅದರ ಜೊತೆಯಲ್ಲಿ ಅವರನ್ನು ಈ ರೀತಿ ಭ್ರಷ್ಟಾಚಾರ ಮಾಡಿದ್ದೀರಾ ಅಂತ ಕೇಳಿದ್ರೆ ಈ ರೀತಿಯಾಗಿ ಮಾಡಿದವರನ್ನೆಲ್ಲ ಚುನಾವಣಾ ಪಟ್ಟಿಯಿಂದ ಬಿಡಿಸಿ ಚುನಾವಣೆ ಮಾಡ್ತಾ ಇರ್ತಕ್ಕಂಥ ಪ್ರಕ್ರಿಯೆ ಖಂಡಿತಗಳು ಕೂಡ ಇದು ಒಂದು ಕಾನೂನು ಬಾಹಿರ. ಹಾಗಾಗಿ ಇದನ್ನ ವಿರುದ್ಧ ನಮ್ಮೆಲ್ಲರ ಒಂದು ಖಂಡನೆ ಇದೆ. ಇದನ್ನ ಸದುದ್ದೇಶದಿಂದ ನಾವು ಕೇವಲ ಶಿಕ್ಷಕರ ಸಂಘದಲ್ಲಿ ಕೇವಲ ಕೊಂಡಿನ ಹೊರತು ಬೇರೆ ಏನೂ ಅಲ್ಲ. ನಮ್ಮ ಮಹಿಳಾ ಶಿಕ್ಷಕಿಯರು ಅಲ್ಲಿ ದೂರದ ಊರುಗಳಿಂದ ಬಂದು ಕೆಲಸ ಕಾರ್ಯಗಳನ್ನು ಮಾಡಿಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಈ ಶಿಕ್ಷಕರ ಸಂಘ ಇರೋದೇ ಹೊರತು ಲೂಟಿ ಹೊಡಿಲಿಕ್ಕಲ್ಲ. ಇವರೆಲ್ಲ ಲೂಟಿ ಹೊಡಿಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಮನಸ್ಥಿತಿ ಉಳ್ಳವರು. ಚಂದ್ರಶೇಖರ್ ನುಗ್ಲಿ ಸರ್ವಾಧಿಕಾರಿ. ನಮ್ಮ ಇಡೀ ರಾಜ್ಯದಲ್ಲಿ ಒಬ್ಬ ನಿಯತ್ತಿನ ಚುನಾವಣೆ ಪ್ರಕ್ರಿಯೆಯಲ್ಲಿ
ಎಲ್ಲರಿಗೂ ಅವಿರೋಧವಾಗಿ ಆಯ್ಕೆಯಾಗಿದ್ದಂಥ ರಾಜ್ಯಾಧ್ಯಕ್ಷರಾದ ಶಂಭುಲಿಂಗೇಗೌಡ ಪಾಟೀಲ್ ಅವರನ್ನ ಏಕಾಏಕಿ ಸರ್ವಾಧಿಕಾರಿ ಧೋರಣೆಯಿಂದ ಕಿತ್ತೆಸದಂಥ ಚಂದ್ರಶೇಖರ್ ನುಗ್ಲಿ ಇದಕ್ಕೆ ಹಲವಾರು ಉದಾಹರಣೆಗಳಿದ್ದಾವೆ. ಹಾಗಾಗಿ ಒಂದು ಪಾರದರ್ಶಕವಾದ ಚುನಾವಣೆ ನಡೀಬೇಕು ಅಂತಕ್ಕಂಥದ್ದು ನಮ್ಮಿಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಶಿಕ್ಷಕರ ಒಂದು ಸದುದ್ದೇಶ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಲ್ಲಿ ಇರೋದ್ರಲ್ಲಿ ಎಷ್ಟು ಜನದ ಹೆಸರಿಲ್ಲ ಕೈ ಎತ್ತಿ. ನಿಮ್ಮೊಬ್ಬರದೇ ಕಳೆದ ಸಲ ನೀವು ಎಲೆಕ್ಷನ್ ನಿಂತಿದ್ರಲ್ವ? ಓಂಕಾರ ಮೂರ್ತಿಯವರು ಈ ನಮ್ಮ ಸಂಘ ಏನಿದೆಯಲ್ಲ ಅದು ಭವಿಷ್ಯದಲ್ಲಿ ಇವರು ನಾಯಕನಾಗ್ತಕ್ಕಂಥವ್ರು. ಮುಂದೆ ಯಾವ್ದಾದ್ರು ಪದಾಧಿಕಾರಿ ಉದ್ಯೋಗ ಹೋಗುತ್ತೆ ಸಮಸ್ಯೆ ಆಗುತ್ತೆ, ಒಬ್ಬ ನಿರ್ದೇಶಕನಾಗಿ ಸಮಸ್ಯೆ ಅದರಲ್ಲಿ ಇತ್ತು ನನಗೆ ಗೊತ್ತಿರಂಗೆ ಇವರು ಉದ್ದೇಶಪೂರ್ವಕವಾಗಿ ಅದೆಲ್ಲ ತಾಲೂಕು ಅದೇ ಪದಾಧಿಕಾರಿಗಳಿರ್ಬೋದು, ಜಿಲ್ಲಾ ಪದಾಧಿಕಾರಿಗಳಿರ್ಬೋದು, ಇವರೆಲ್ಲ ರಾಜ್ಯ ಸಂಘಕ್ಕೆ ಅಲ್ಲಿ ಹೋಗಿ ಮನದಟ್ಟು ಮಾಡಿ ಉದ್ದೇಶಬೇಕು ಒಂದೇ ಒಂದು ಹೆಸರು ಯಾವ ಕಡೆ ಮಿಸ್ ಆಗಲ್ಲ ಸರ್. ಮಿಸ್ ಆಯ್ತು ಅಂತಂದ್ರೆ ಫೋನ್ ಮಾಡಿ ಕೇಳ್ಕೊಂಡು ಇಮಿಡಿಯೇಟ್ ಮಾಡಬೇಕಿತ್ತು, ಅವಕಾಶ ಇತ್ತು. ಈಗ ನಾಳೆ ಲಾಸ್ಟ್ ಅಲ್ಲ ಸರ್, ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ನಾಳೆ ಸಂಡೇ, ನಾಳೆ ಚುನಾವಣಾ ಪ್ರಕ್ರಿಯೆ ಕ್ಲೋಸ್ ಆಗುತ್ತೆ. ಇವ್ರು ಅವಕಾಶ ಇಲ್ಲ ಅಂತಾರೆ ಸರ್. ಈಗ ಒಂದಿಗೆ ಕಟ್ಟಿದ್ದಾರೆ, ಚಾಲಿಸ್ ತಂದಿದ್ದೀವಿ, ಒಂದಿಗೆ ಕಟ್ಟಿದ್ದೀವಿ, ಪ್ರೂಫ್ ಇದೆ ನಮ್ಮ ಹತ್ರ ಎಲ್ಲ ಇದೆ ಸರ್. ಈಗ ಆಮೇಲೆ ಅವರು ಓರೆಲ್ಲ ಹೇಳ್ತಾರಂತೆ ಚುನಾವಣೆ ಇವರೇನೋ ಸಂಘ ವಿರೋಧ ಚಟುವಟಿಕೆ ಅಂತ ಹೇಳ್ತಾರಂತೆ. ಸಂಘ ಚಟುವಟಿಕೆ ಮಾಡಿದ್ರು ಇವ್ರ ಸಾಕ್ಷಿಗಳಿರ್ಬೇಕು, ಆಧಾರಗಳಿರ್ಬೇಕು. ಇವ್ರು ಏನಾರ ಒಂದು ವಿರೋಧ ಮಾಡಿದ್ರೆ ಈ ಥರ ವಿರೋಧ ಮಾಡೋದು ನಮ್ಮಲ್ಲೇ ಅದು ತೊಂದರೆ ಆಗಿದೆ. ನಮ್ಮ ಸಂಘ ಸರಿ ಇಲ್ಲ, ಗುರುಭವನ ಸರಿ ಇಲ್ಲ, ನಮ್ಮ ಇಲ್ಲಿ ನಮ್ಮ ಆಫೀಸ್ ಕಚೇರಿಗಳಲ್ಲಿ ಸರಿ ಕೆಲಸ ಮಾಡೋ ಸಿಬ್ಬಂದಿ ಅಂತ ಹೇಳ್ಬಿಟ್ಟು ಇವ್ರು ಏನಾದ್ರು ಗಲಾಟೆ ಮಾಡಿದರೆ ಅದು ಸಂಘವಿರೋಧ ಚಟುವಟಿಕೆ ಆಗಲ್ಲ. ಸಂಘವಿರೋಧ ಚಟುವಟಿಕೆ ಅಂದರೆ ಯಾವ್ದಾದ್ರು ಅಸೆಟ್ ಲೂಟಿ ಮಾಡಿ ಸಂಘ ದುಡ್ಡು ತಗೊಂಡು ಹೋದರೆ ಅದು ಸಂಘವಿರೋಧ ಚಟುವಟಿಕೆ. ಅದನ್ನು ಇವ್ರು ಓರೆಲ್ಲ ಹೇಳಿ ಕನ್ವಿನ್ಸ್ ಮಾಡಿದಾರಲ್ಲ ಸರ್. ಈಗ ದಾಖಲೆ ಕೊಡಲಿ, ಇವ್ರ ಹೆಸರು ಬೇಡ, ದಾಖಲೆ ಕೊಟ್ಟು ನಾವೇ ಸಂಘದಿಂದ ಬೇಕಾದ್ರೆ ನಾವು ಬಿಡಿಸ್ತೀವಿ. ನಾವು ಇವ್ರನ್ನ ಸುಮ್ಮನೆ ದುರುದ್ದೇಶದಿಂದ ಇಷ್ಟೆಲ್ಲ ನಾವು ಪ್ರಿಕಾಷನ್ಸ್ ಮಾಡ್ಕೊಂಡು ಚುನಾವಣಾ ಪ್ರಚಾರ ಮಾಡ್ಕೊಂಡು ಇನ್ನೇನು ನೀವು ಹಾಕ್ಬೇಕು ಅಪ್ಲಿಕೇಶನ್ ತೆಗೆದ್ರೆ ಇವ್ರ ಹೆಸರಿಲ್ಲ ಅಂದರೆ ಅದು ಏನು ಒಬ್ಬ ವ್ಯಕ್ತಿ ಹೆಸರು. ಈಗ ಅವ್ರು ಕೆಲವ್ರು ಏನು ಗೊತ್ತಾ, ಏನೋ ನೋಡೋಣ ಮುಡಿ ಅಂತ ಬಂದಿರ್ತೀವಿ ಎಲೆಕ್ಷನ್ಗೆ. ಇವ್ರು ಹಂಗಲ್ಲ, ಉದ್ದೇಶಪೂರ್ವಕ ಪದಾಧಿಕಾರಿ ಹಾಕಬೇಕು ಅನ್ನೋ ಉದ್ದೇಶಕ್ಕೆ ಬಂದಿರ್ತಾರೆ. ಅವ್ರನ್ನ ನಿರ್ದಿಷ್ಟ ಬಿಡ್ತಾರೆ ಅಂದರೆ ಇವರೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ತಾರೆ. ಒಬ್ರು ಕೇಳಿದ್ರೆ ಅಂತ ಗೊತ್ತಾ, ನಾವು ಬಿಟ್ಟು ಬಂದ್ಬಿಟ್ಟಿದ್ದೀವಿ ತಗೊಂಡ್ಬರ್ತಾರೆ ಒಬ್ರು ಹೇಳ್ತಾರೆ. ತಗೊಂಡು ಬಂದಾಗ ಅಲ್ಲಿ ನೋಡ್ಬೇಕು, ಇಲ್ವಾ ಕರ್ಸ್ಬೇಕಿಲ್ಲ ಕೊಟ್ಟಿದ್ದಾರೆ. ಕ್ರಮ ಸಂಖ್ಯೆ 533 ಆರ್ ಓಂಕಾರ ಮೂರ್ತಿ ಇವರನ್ನು ಸಂಘ ವಿರೋಧಿ ಚಟುವಟಿಕೆ ಮಾಡಿರುವುದರಿಂದ ಚುನಾವಣೆಗೆ ಸ್ಪರ್ಧಿಸದಂತೆ ಹಾಗೂ ಮತದಾನ ಮಾಡದಂತೆ ರದ್ದುಪಡಿಸಲಾಗಿದೆ ಅಂತ ಹೇಳ್ಬಿಟ್ಟು ವೇವರ್ ಕೆಳಗಡೆ ಇದರಿಂದ ಪಾರದರ್ಶಕವಾದ ಚುನಾವಣೆ ನಡೀತಿಲ್ಲ. ಇದು ಕೇವಲ ಇದು ಒಂದೇ ಜಿಲ್ಲೆ. ಆಮೇಲೆ ಸರ್ ಮುಖ್ಯ ನಾಯಕರುಗಳನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥ ದೊಡ್ಡ ಕುತಂತ್ರದ ಕೆಲಸ. ನಮ್ಮ ಸಮಾಜ ಅಂತ ಅಲ್ಲ ಸರ್, ಇದು ವೀರಶೈವ ಸಮಾಜ ಅಂತಲ್ಲ. ಅವ್ರ ವಿರುದ್ಧ ಯಾರು ಹೋಗ್ತಾರೋ ಅವ್ರು ಎಲ್ಲರನ್ನೂ ಮಾಡ್ತಾರೆ. ನಾವು ಈ ತಾಲೂಕಿನಲ್ಲಿ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಇದುವರೆಗೂ ಕೂಡ ನಾವು ಯಾವುದೇ ಚುನಾವಣೆ ಆದರೂ ಕೂಡ ಚುನಾವಣೆ ಸಂದರ್ಭದಲ್ಲಿ ನಾವು ಬೇರೆ ಬೇರೆಯಾಗಿ ಟೀಮ್ ಮಾಡಿಕೊಂಡು ಚುನಾವಣೆ ಎದುರಿಸ್ತೀವಿ. ತದನಂತರ ಚುನಾವಣೆ ಮುಗಿದ ನಂತರ ನಾವೆಲ್ಲರೂ ಕೂಡ ಒಂದೇ ಅನ್ನೋ ರೀತಿಯಲ್ಲಿ ಎಲ್ಲ ಜಾತಿಯವರು ಕೂಡ ಅಣ್ಣತಮ್ಮದಿರಂತೆ ಇದುವರೆಗೂ ನಾವು ಹೋಗ್ತಾ ಇದ್ವಿ. ಆದರೆ ಈ ಸರಿ ಮಾಡಿರ್ತಕ್ಕಂಥ ಈ ಕುತಂತ್ರದಿಂದ ಒಂದು ಸಮುದಾಯ ಸಿಡಿದೇಳ್ತಕ್ಕಂಥ ಒಂದು ಅವಕಾಶವನ್ನು ಅವರೇ ಮಾಡಿಕೊಟ್ಟಿದ್ದಾರೆ, ಬೇರೆ ಯಾರು ಮಾಡಿಕೊಟ್ಟಿಲ್ಲ. ಅವರು ಪ್ರತಿ ಸಾರಿ ಗೆದ್ದಾಗಲೂ ಕೂಡ ಏನು ಈಗ ಈ ಚಟುವಟಿಕೆಯನ್ನು ಮಾಡಿದಾರಲ್ಲ, ಅವರು ಪ್ರತಿ ಸಾರಿ ಕೂಡ ಅವರು ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅವ್ರ ಮತಗಳನ್ನು ತೆಗೆದು ನೋಡಿ ನೀವು, ಅವರ ಜನಸಂಖ್ಯೆ ಇರ್ತಕ್ಕಂಥದ್ದು ಎಷ್ಟು, ಅವನಿಗೆ ಬಂದಿರತಕ್ಕಂಥ ಮತಗಳೆಷ್ಟು ಅಂತಕ್ಕಂಥದ್ದನ್ನು. ಹಾಗಾದರೆ ಅವ್ರಿಗೆ ಹೆಚ್ಚುವರಿ ಮತ ಬಂದ್ವಲ್ಲ, ಅವೆಲ್ಲ ನಾವು ಹಾಕಿರೋವಲ್ವ ಮತಗಳಾಗಾದರೆ, ಅದನ್ನು ಯೋಚನೆ ಮಾಡಿದ ರೀತಿಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ಅವರು ಟಾರ್ಗೆಟ್ ಮಾಡ್ಕೊಂಡು ಮಾಡಿದ್ದಾರೆ ಅಂದರೆ ಇಡೀ ಸಮುದಾಯಕ್ಕೆ ಅವರು ಅನ್ಯಾಯ ಮಾಡ್ದಂಗೆ. ಈಗ ಇಡೀ ಸಮುದಾಯ ನಾವು ಕೈಕಟ್ಟಿ ಕೂರೋಕ್ಕಾಗತ್ತಾ? ಕೂರೋದಿಲ್ಲ. ನಾವು ಇನ್ನು ಮುಂದೆ ಇವತ್ತಿನಿಂದಲೇ ಪ್ರಾರಂಭ ಮಾಡ್ತೀವಿ. ನಮ್ಮ ಸಮುದಾಯದವ್ರಿಗೆ ಎಲ್ಲರಿಗೂ ಕೂಡ ಈ ವಿಚಾರವನ್ನು ನಾವು ಮನಗಟ್ಟು ಮಾಡ್ತೀವಿ. ಚುನಾವಣೆಯಲ್ಲಿ ನಮ್ಮವ್ರದ್ದು ಒಂದು ಓಟು ಕೂಡ ತಗೊಳ್ಳಿ ನೋಡ್ಬಿಡ್ತೀವಿ ನಾವು ಈ ಸರಿ ಈ ಚುನಾವಣೆಯಲ್ಲಿ. ಇದು ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಇದು ಚುನಾವಣೆ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ, ಅದು ಪ್ರಶ್ನೆ ಬೇರೆ. ಚುನಾವಣೆ ಕಳೆದ ನಂತರ ನಾವೆಲ್ಲರೂ ಕೂಡ ಅಣ್ತಂತಿರಂಗೆ ಇರಬೇಕು. ಅದು ಬಿಟ್ಬಿಟ್ಟು ಯಾವುದೋ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ಕೊಂಡು ಕಳಸಾರಲ್ಲೂ ಕೂಡ ಅದೇ ರೀತಿ ಮಾಡಿದರು. ಕಳಸಾರಿ ರಾಜ್ಯ ಸಂಘದ ಎಲೆಕ್ಷನ್ನಲ್ಲೂ ಕೂಡ ಅವರ ಅವ್ರ ಹೆಸರನ್ನೇ ಕಾಣದ ರೀತಿಯಲ್ಲಿ ಮಾಡಿ ಅವ್ರನ್ನ ಚುನಾವಣೆಯಿಂದ ಸೋಲೋ ರೀತಿಯಲ್ಲಿ ಮಾಡ್ಕೊಂಡ್ರು. ಇದೆಲ್ಲವೂ ಕೂಡ ಕುತಂತ್ರ ಇದೆ. ಈ ಕುತಂತ್ರದಿಂದ ಒಬ್ಬ ವ್ಯಕ್ತಿಯನ್ನು ಮಾನಹರಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರಿಗೆ ನಮ್ಮ ಎಲ್ಲರ ಧಿಕ್ಕಾರ ಇದ್ದೇ ಇದೆ. ಇದ್ರ ವಿರುದ್ಧ ನಾವು ಕಾನೂನು ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸ್ತೀವಿ.